ನೀವು ಕೇಳುತ್ತಿರುವುದು ಡಿವೈನ್ ವಾಯ್ಸ್ ಪಬ್ಲಿಕೇಶನ್ಸ್ ರವರಿಂದ ಪ್ರಕಾಶಿತ ಕೃಷ್ಣನು ಹೇಳಿದ ಜ್ಞಾನ ಮಾರ್ಗ ಎಂಬ ಧ್ವನಿ ಪುಸ್ತಕ. ಇದು ಪರಮಾನಂದಕ್ಕೆ 4 ಮಾರ್ಗಗಳು ಎಂಬ ಸರಣಿಯ ಮೊದಲನೆಯ ಭಾಗ. ಮೂಲ ಆಂಗ್ಲ ಪುಸ್ತಕ ಕೃಷ್ಣಸ್ ಆಲ್ ಪಾತ್ಸ್ ಟು ಅಲ್ಟಿಮೇಟ್ ಹ್ಯಾಪಿನೆಸ್ ಕಂಪ್ಲೀಟ್ ಯೋಗಿಕ್ ಸೈನ್ಸ್ ಆಫ್ ಭಗವದ್ಗೀತಾ. ಲೇಖಕರು ಡಾಕ್ಟರ್ ಕಿಂಗ್ ಮತ್ತು ಸ್ವಾಮಿ ಸತ್ಯಪ್ರಿಯ. ಕನ್ನಡ ರೂಪಾಂತರ ಮತ್ತು ನಿರೂಪಣೆ ಸ್ವಾಮಿ ಸತ್ಯಪ್ರಿಯ ಅವರಿಂದ. ಭಗವದ್ಗೀತೆಯ ಶ್ಲೋಕ ಪಠಣ ಪದ್ಮಿನಿ ದಿನೇಶ್ ಅವರಿಂದ. ಕಾಪಿರೈಟ್ ಡಾಕ್ಟರ್ ಕಿಂಗ್ 2026. ಭಗವದ್ಗೀತೆಯ ಸಂಕ್ಷಿಪ್ತ ಹಿನ್ನೆಲೆ. ಭಗವದ್ಗೀತೆ ಪ್ರಾಚೀನ ಭಾರತೀಯ ಸಾಹಿತ್ಯಗಳಲ್ಲಿ ಜಗತ್ತಿನ ಬಹುತೇಕ ಎಲ್ಲ ಭಾಷೆಗಳಿಗೆ ಅನುವಾದಗೊಂಡಿರುವ ಅತ್ಯಂತ ಪ್ರಸಿದ್ಧ ಕೃತಿಗಳಲ್ಲೊಂದು. ಈ ಜನಪ್ರಿಯ ಗ್ರಂಥಕ್ಕೆ ಅನೇಕ ವ್ಯಾಖ್ಯಾನಗಳು ಲಭ್ಯವಿವೆ. ಸುಮಾರು 700 ಶ್ಲೋಕಗಳನ್ನು ಒಳಗೊಂಡಿರುವ ಈ ಕೃತಿ ಪ್ರಾಚೀನ ಮಹಾಕಾವ್ಯವಾದ ಮಹಾಭಾರತದ ಒಂದು ಭಾಗವಾಗಿದೆ. ಈ ಅದ್ಭುತ ಕೃತಿಯ ಕರ್ತರು ಮಹರ್ಷಿ ವ್ಯಾಸರು. ಶಬ್ದಶಃ ಭಗವದ್ಗೀತೆ ಎಂದರೆ ದೈವಿ ಗೀತೆ. ಇದು ಅವತಾರ ಪುರುಷ ಶ್ರೀಕೃಷ್ಣ ಮತ್ತು ಪಾಂಡವ ವೀರ ಅರ್ಜುನರ ನಡುವಿನ ಸಂಭಾಷಣೆಯ ರೂಪದಲ್ಲಿ ಕಾವ್ಯಾತ್ಮಕವಾಗಿ ನಿರೂಪಿತವಾಗಿದೆ. ಮಹಾಭಾರತ ಯುದ್ಧ ಆರಂಭವಾಗುವ ಕ್ಷಣದ ಮುನ್ನ ಅರ್ಜುನನು ತನ್ನದೇ ಬಂಧು ಬಳಗ ಎದುರಾಳಿಗಳಾಗಿ ನಿಂತಿರುವಾಗ ಅವರನ್ನು ಕೊಲ್ಲುವುದು ಸರಿಯೇ ಎಂಬ ಆತಂಕದಲ್ಲಿ ಸಿಲುಕುತ್ತಾನೆ. ಕೃಷ್ಣನು ಅವನಿಗೆ ಧೈರ್ಯ ತುಂಬಿ ಯೋಧನಾಗಿ ತನ್ನ ಕರ್ತವ್ಯದಿಂದ ಹಿಂದೆ ಸರಿಯಬಾರದೆಂದು ನೆನಪಿಸುತ್ತಾನೆ. ಈ ನಾಟಕೀಯ ಸನ್ನಿವೇಶವನ್ನು ಉಪಯೋಗಿಸಿಕೊಂಡು ವ್ಯಾಸರು ವಿವಿಧ ಸಂದರ್ಭಗಳಲ್ಲಿ ಮಾನವನ ಮಾನಸಿಕ ತುಮುಲದ ಆಳವಾದ ಮನೋವೈಜ್ಞಾನಿಕ ವಿಶ್ಲೇಷಣೆಯನ್ನು ನೀಡುತ್ತಾರೆ. ಜೀವನದ ದೋಖಗಳಿಂದ ಹೊರಬಂದು ಪರಮ ಸುಖವನ್ನು ಪಡೆಯಲು ಮಾನವನು ಅನುಸರಿಸಬಹುದಾದ ವಿವಿಧ ಮಾರ್ಗಗಳನ್ನು ತಿಳಿಸುವುದೇ ವ್ಯಾಸರ ನಿಜವಾದ ಉದ್ದೇಶವಾಗಿತ್ತು. 18 ಅಧ್ಯಾಯಗಳಾಗಿ ಹರಡಿರುವ ಈ ಗ್ರಂಥವು ಪ್ರತಿಯೊಂದು ಮಾರ್ಗವನ್ನು ವಿವರವಾಗಿ ವಿವರಿಸಿ ಅವೆಲ್ಲವೂ ಅಂತಿಮವಾಗಿ ಒಂದೇ ಗುರಿಯತ್ತ ಕರೆದೊಯ್ಯುತ್ತವೆ ಎಂಬುದನ್ನು ತೋರಿಸುತ್ತದೆ. ವೈವಿಧ್ಯದಲ್ಲಿನ ಏಕತೆಯನ್ನು ಸಾರುವ ಉಪನಿಷತ್ತಿನ ಕೇಂದ್ರ ಸಂದೇಶವನ್ನು ವ್ಯಾಸರು ಇಲ್ಲಿ ತಿಳಿಸಲು ಯತ್ನಿಸುತ್ತಾರೆ. ಸಂಪೂರ್ಣ ಸೃಷ್ಟಿಯೊಂದಿಗೆ ತನ್ನನ್ನು ತಾನು ಗುರುತಿಸಿಕೊಂಡಾಗ ಶಾಶ್ವತ ಆನಂದವನ್ನು ಪಡೆಯಲಾಗುತ್ತದೆ ಮತ್ತು ಮುಕ್ತಿಯನ್ನು ಹೊಂದಲಾಗುತ್ತದೆ ಎಂದು ಉಪನಿಷತ್ತುಗಳು ಘೋಷಿಸುತ್ತವೆ. ಭಕ್ತರ ದೃಷ್ಟಿಯಲ್ಲಿ ಈ ಸಂಪೂರ್ಣ ಕೃತಿ ದೈವೀ ಉಪದೇಶವಾಗಿದ್ದು, ಮಾನವ ರೂಪದಲ್ಲಿ ದೇವರ ಅವತಾರನಾದ ಕೃಷ್ಣನೇ ಇದರ ವಕ್ತಾರ. ಸಂಪ್ರದಾಯಬದ್ಧ ಜನರು ಭಗವದ್ಗೀತೆಯ ಪ್ರತಿಯೊಂದು ಪದವನ್ನು ಭಗವಂತನ ವಾಕ್ಯವೆಂದು ಸ್ವೀಕರಿಸುತ್ತಾರೆ. ಈ ದೈವಿ ಗೀತೆಯ ಶ್ಲೋಕಗಳನ್ನು ಕೇವಲ ಪಠಣ ಮಾಡಿದರೂ ತಮ್ಮ ಎಲ್ಲಾ ದುಃಖಗಳು ದೂರವಾಗುತ್ತವೆ ಎಂದು ನಂಬುವ ಅನೇಕ ಭಕ್ತರು ಇದ್ದಾರೆ. ಈ ಪುಸ್ತಕದಲ್ಲಿ ನಾನು ಭಗವದ್ಗೀತೆಯನ್ನು ಮುಖ್ಯವಾಗಿ ಮನೋವಿಶ್ಲೇಷಣಾತ್ಮಕ ದೃಷ್ಟಿಕೋನದಿಂದ ನೋಡಿದ್ದೇನೆ. ಭಕ್ತಿ ಆಧಾರಿತ ಅಂಶಗಳಿಗೆ ಹೆಚ್ಚು ಒತ್ತು ನೀಡಿಲ್ಲ. ಆದರೆ ಆ ದೃಷ್ಟಿಕೋನದಿಂದಲೂ ಭಗವದ್ಗೀತೆ ಬಹಳಷ್ಟು ನೀಡಬಲ್ಲದು ಎಂಬುದು ನನ್ನ ವೈಯಕ್ತಿಕ ನಂಬಿಕೆ. ಚರ್ಚೆಯಾದ್ಯಂತ ಸಂಬಂಧಿತ ಶ್ಲೋಕಗಳ ಲಿಪ್ಯಂತರವನ್ನು ಈ ಪುಸ್ತಕದ ಇಬುಕ್ ಆವೃತ್ತಿಯಲ್ಲಿ ನೀಡಿದ್ದೇನೆ, ಮೂಲದ ಕಾವ್ಯ ಮಾಧುರ್ಯವನ್ನು ತಲುಪಿಸುವ ಸಲುವಾಗಿ. ಈ ಪುಸ್ತಕದ ಆಡಿಯೋ ಆವೃತ್ತಿಯಲ್ಲಿ ಈ ಶ್ಲೋಕಗಳನ್ನು ಗಾಯನವಾಗಿ ಹಾಡಲಾಗಿದ್ದು, ಕಥನವನ್ನು ನಿಜಕ್ಕೂ ದೈವಿ ಸಂಗೀತಾನುಭವವನ್ನಾಗಿಸುತ್ತದೆ. ವಾಚಕರ ಕೇಳುಗರ ಅನುಕೂಲಕ್ಕಾಗಿ ನಾನು ಈ ಚರ್ಚೆಯನ್ನು 4 ಭಾಗಗಳಾಗಿ ವಿಂಗಡಿಸಿದ್ದೇನೆ. ಭಾಗ 1, ಇದು ಭಗವದ್ಗೀತೆಯ ಜ್ಞಾನ ಮಾರ್ಗವನ್ನು ಕುರಿತಾಗಿದೆ. ಇದರಲ್ಲಿ ವೈಚಾರಿಕ ರೀತಿಯಲ್ಲಿ ಅಂತಿಮ ಸತ್ಯವನ್ನು ಹೇಗೆ ಕಂಡುಕೊಳ್ಳಬಹುದು ಎಂದು ವಿವರಿಸಲಾಗಿದೆ. ಭಾಗ 2, ಇದು ಭಗವದ್ಗೀತೆಯ ಧ್ಯಾನ ಮಾರ್ಗವನ್ನು ಕುರಿತಾಗಿದೆ. ಇದರಲ್ಲಿ ಒಬ್ಬ ವ್ಯಕ್ತಿ ನಿರಂತರ ಧ್ಯಾನವನ್ನು ಮಾಡುತ್ತಾ ಹೇಗೆ ಅಂತಿಮ ಸತ್ಯವನ್ನು ಕಂಡುಕೊಳ್ಳಬಹುದು ಎಂದು ವಿವರಿಸಲಾಗಿದೆ. ಭಾಗ 3, ಇದು ಭಗವದ್ಗೀತೆಯ ಕರ್ಮ ಮಾರ್ಗವನ್ನು ಕುರಿತಾಗಿದೆ. ಒಂದು ನಿರ್ದಿಷ್ಟ ರೀತಿಯಲ್ಲಿ ಕರ್ಮಗಳನ್ನು ಮಾಡುತ್ತಲೂ ಹೇಗೆ ಅಂತಿಮ ಸತ್ಯವನ್ನು ಕಂಡುಕೊಳ್ಳಬಹುದು ಎಂಬುದೇ ಈ ಭಾಗದ ವಿಷಯ. ಭಾಗ 4, ಇದು ಭಗವದ್ಗೀತೆಯ ಭಕ್ತಿ ಮಾರ್ಗವನ್ನು ಕುರಿತಾಗಿದೆ. ಹೇಗೆ ಸಾಮಾನ್ಯರು ಕೂಡ ಯಾವುದೇ ಹೆಚ್ಚು ಪ್ರಯಾಸವಿಲ್ಲದೆ ಅದೇ ಅಂತಿಮ ಸತ್ಯವನ್ನು ಕಂಡುಕೊಳ್ಳುವುದು ಸಾಧ್ಯ
ಎಂಬುದೇ ಈ ಮಾರ್ಗದ ಆಶ್ವಾಸನೆ. ಸಾಂದರ್ಭಿಕವಾಗಿ ವೈಭವೀಕರಿಸಿದರೂ ಭಗವದ್ಗೀತೆ ಯಾವೊಂದು ನಿರ್ದಿಷ್ಟ ಮಾರ್ಗದ ಪಕ್ಷಪಾತಿಯಲ್ಲ. ಕೊನೆಯಲ್ಲಿ ಕೃಷ್ಣನೇ ಹೇಳುವಂತೆ ಎಲ್ಲ ಮಾರ್ಗಗಳನ್ನು ತಿಳಿದುಕೊಂಡು ಸರಿಯಾಗಿ ವಿವೇಚಿಸಿ ತನಗೆ ಯಾವುದು ಸೂಕ್ತವೋ ಅದನ್ನೇ ಆಯ್ಕೆ ಮಾಡಬೇಕು ಮತ್ತು ಆ ಮಾರ್ಗದಲ್ಲಿ ನಿರಂತರ ಮುಂದುವರಿಯಬೇಕು. ಅದೇ ನಿಮ್ಮನ್ನು ಅಂತಿಮ ಸತ್ಯದೆಡೆಗೆ ಕೊಂಡೊಯ್ಯುತ್ತದೆ. ಅದೇ ಪರಮಾನಂದದ ದಾರಿಯೂ ಕೂಡ. ಪ್ರಥಮ ವಂದನೆಗಳು. ಮಹಾಕಾವ್ಯವಾದ ಮಹಾಭಾರತದ ಕರ್ತೃ ಮಹರ್ಷಿ ವ್ಯಾಸರಿಗೆ ನಾನು ವಂದನೆ ಸಲ್ಲಿಸುತ್ತೇನೆ. ಭಗವದ್ಗೀತೆ ಎಂಬ ಜ್ಞಾನ ಪ್ರದೀಪವನ್ನು ಬೆಳಗಿಸಿದವರಾದ ಅವರಿಗೆ ನನ್ನ ನಮಸ್ಕಾರ. ನಮೋಸ್ತುತೇ ವ್ಯಾಸ ವಿಶಾಲ ಬುದ್ಧೇ ಪುಲ್ಲಾರವಿಂದಾಯ ತಪತ್ರ ನೇತ್ರ ಏನ ತ್ವಯಾ ಭಾರತ ತೈಲಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ. ಉಪನಿಷತ್ತುಗಳು ಹಸುಗಳು, ಅವುಗಳ ಹಾಲನ್ನು ಕರೆಯುವವನು ಕೃಷ್ಣ. ಅರ್ಜುನನು ಹಾಲು ಇರಿಯಲು ಕಾರಣವಾದ ಕರು, ಆ ಹಾಲೇ ಭಗವದ್ಗೀತೆ. ಆ ದಿವ್ಯ ಅಮೃತವನ್ನು ಕುಡಿಯುವವರು ಧನ್ಯರು. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಪರಮಾನಂದ ಹಾಗೆಂದರೆ ಏನು? ನಾವೆಲ್ಲರೂ ಸಂತೋಷವಾಗಿರಲು ಬಯಸುತ್ತೇವೆ. ಆದರೆ ಸಂತೋಷದ ಅರ್ಥ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ. ಅದೇ ವ್ಯಕ್ತಿಗೂ ಬೇರೆ ಬೇರೆ ಸಮಯಗಳಲ್ಲಿ ಸಂತೋಷವನ್ನು ವಿಭಿನ್ನವಾಗಿ ಅನುಭವಿಸುವ ಸಾಧ್ಯತೆ ಇದೆ. ನಮ್ಮ ಜೀವನದ ವಿವಿಧ ಹಂತಗಳಲ್ಲಿ ನಾವು ವಿಭಿನ್ನ ವಿಷಯಗಳಿಂದ ಸಂತೋಷವನ್ನು ಪಡೆಯುತ್ತೇವೆ. ಜೀವನದ ಆರಂಭದಲ್ಲಿ ನಮ್ಮ ಸಂತೋಷ ಬಹುಮಟ್ಟಿಗೆ ದೈಹಿಕವಾಗಿರುತ್ತದೆ. ಪುಟ್ಟ ಮಗು ತಾಯಿಯ ಮೊಲೆಯುವುದರಿಂದ, ತಾಯಿಯ ಅಪ್ಪುಗೆಯಲ್ಲಿ ಮಲಗುವುದರಿಂದ, ಆಟಿಕೆಗಳೊಂದಿಗೆ ಆಟವಾಡುವುದರಿಂದ ಸಂತೋಷವನ್ನು ಪಡೆಯುತ್ತದೆ. ಆದರೆ ದೈಹಿಕವಾಗಿಯೂ ಬೌದ್ಧಿಕವಾಗಿಯೂ ಬೆಳೆಯುತ್ತಾ ಹೋದಂತೆ ಆ ಸಂತೋಷ ಕ್ರಮೇಣ ಬೌದ್ಧಿಕ ಚಟುವಟಿಕೆಗಳಿಂದ ದೊರೆಯುವ ಸಂತೋಷದ ಕಡೆಗೆ ಸರಿಯುತ್ತದೆ. ದೈಹಿಕ ಮತ್ತು ಬೌದ್ಧಿಕ ಸಂತೋಷಕ್ಕಿಂತಲೂ ಮೇಲು ಯಾವುದಾದರೂ ಇದೆಯೇ? ಇದೆ ಎಂದು ಕಾಡುತ್ತದೆ. ಸರಿಯಾದ ಪದ ಇಲ್ಲದ ಕಾರಣಕ್ಕೆ ನಾನು ಅದನ್ನು ಆಧ್ಯಾತ್ಮಿಕ ಸಂತೋಷ ಎಂದು ಕರೆಯುತ್ತೇನೆ. ಈ ಸಂತೋಷ ದೈಹಿಕ ಸಾಧನಗಳಿಂದಲೂ ಅಲ್ಲ, ಭೌತಿಕ ಆಸಕ್ತಿಯಿಂದಲೂ ಕೂಡ ಅಲ್ಲ. ಇದು ಯಾವುದೇ ಬಾಹ್ಯ ವಸ್ತುವಿನ ಮೇಲೆ ಅವಲಂಬಿತವಲ್ಲ. ಅದು ಕೇವಲ ಮಾನಸಿಕ ಸುಖವೂ ಅಲ್ಲ. ನಾವು ಆಧ್ಯಾತ್ಮಿಕ ಸಂತೋಷದ ಹುಡುಕಾಟದಲ್ಲಿ ಮುಂದುವರಿದಂತೆ ಇನ್ನೂ ಉನ್ನತ ಮಟ್ಟದ ಸಂತೋಷವನ್ನು ಹುಡುಕುತ್ತೇವೆ. ಅಂತಿಮ ಸಂತೋಷ ಎಂಬುದು ಯಾವುದಾದರೂ ಇದೆಯೇ? ಒಂದು ವೇಳೆ ಇದ್ದರೆ ಆ ಸಂತೋಷ ಎಲ್ಲರಿಗೂ ಒಂದೇ ಆಗಿದೆಯೇ? ಅಥವಾ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆಯೇ? ಅದು ಒಂದೇ ಆಗಿದ್ದರೆ ಎಲ್ಲರೂ ಅದನ್ನು ಪಡೆಯಬಹುದೇ? ಆ ಅಂತಿಮ ಸಂತೋಷವನ್ನು ಅನುಭವಿಸುವ ದಾರಿ ಯಾವುದು? ಅದಕ್ಕೆ ಬೇಕಾದ ಪೂರ್ವಷರತ್ತುಗಳು ಯಾವುವು? ಆ ಸಂತೋಷವನ್ನು ಪಡೆಯಲು ನಾವು ಹೇಗೆ ಯೋಗ್ಯರಾಗುತ್ತೇವೆ? ಇವು ಈ ಪುಸ್ತಕದಲ್ಲಿ ನಾವು ಚರ್ಚಿಸಲು ಹೊರಟಿರುವ ಕೆಲವು ಪ್ರಶ್ನೆಗಳು. ಈ ಚರ್ಚೆಗಳಿಗೆ ನಾನು ಆಧಾರವಾಗಿಸಿಕೊಳ್ಳುತ್ತಿರುವುದು ಭಾರತೀಯ ಪ್ರಾಚೀನ ಗ್ರಂಥಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಭಗವದ್ಗೀತೆ. ಈ ತತ್ವಗ್ರಂಥದ ಮೇಲೆ ಪ್ರಪಂಚದ ಬಹುತೇಕ ಎಲ್ಲ ಭಾಷೆಗಳಲ್ಲಿ ನೂರಾರು ಪುಸ್ತಕಗಳು ಬರೆಯಲ್ಪಟ್ಟಿವೆ. ಧಾರ್ಮಿಕ ಗ್ರಂಥವಾಗಿ ಮಾತ್ರವಲ್ಲ, ಭಗವದ್ಗೀತೆಯನ್ನು ಮನಃಶಾಸ್ತ್ರದ ಗ್ರಂಥವಾಗಿಯೂ ಕೂಡ ಹಲವರು ನೋಡುತ್ತಾರೆ. ಧಾರ್ಮಿಕ ಹಿನ್ನೆಲೆಯನ್ನು ತೆಗೆದುಹಾಕಿದರೂ ಸಹ ಈ ಅದ್ಭುತ ಗ್ರಂಥದಲ್ಲಿ ಇಂದಿಗೂ ನಮಗೆ ಉಪಯುಕ್ತವಾಗಿರುವ ಅನೇಕ ವಿಚಾರಗಳು ಕಾಣಿಸುತ್ತವೆ. ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ಮಾನವರು ಹೇಗೆ ವರ್ತಿಸುತ್ತಾರೆ, ಅವರು ಹೇಗೆ ಒತ್ತಡಕ್ಕೆ ಒಳಗಾಗುತ್ತಾರೆ ಮತ್ತು ಆ ಒತ್ತಡದಿಂದ ಹೇಗೆ ಹೊರಬರಬಹುದು ಎಂಬೆಲ್ಲ ವಿಷಯಗಳನ್ನು ಈ ಗ್ರಂಥ ಸ್ಪಷ್ಟವಾಗಿ ತೋರಿಸುತ್ತದೆ. ಮತ್ತು ಮುಖ್ಯವಾಗಿ ಅಂತಿಮ ಸಂತೋಷ ಅಥವಾ ಪರಮಾನಂದವನ್ನು ಹೇಗೆ ಪಡೆಯಬಹುದು
ಎಂಬುದನ್ನು ಹೇಳುತ್ತದೆ. ಭಗವದ್ಗೀತೆಯಲ್ಲಿ ಯೋಗ ಎಂಬ ಪದವನ್ನು ವಿಶಾಲ ಅರ್ಥದಲ್ಲಿ ಬಳಸಲಾಗಿದೆ. ಈ ಪುಸ್ತಕದ 18 ಅಧ್ಯಾಯಗಳಿಗೂ ಯಾವುದಾದರೂ ಒಂದು ಯೋಗ ಎಂಬ ಶೀರ್ಷಿಕೆ ಇದ್ದರೂ ಸಾಮಾನ್ಯವಾಗಿ ಯೋಗ ಎಂಬ ಪದವನ್ನು ಒಂದು ದಾರಿ ಎಂಬ ಅರ್ಥದಲ್ಲಿ ಬಳಸಲಾಗಿದೆ. ಭಗವದ್ಗೀತೆ ಆರಂಭವಾಗುವುದು ಮಹಾವೀರನಾದ ಅರ್ಜುನನ ಮನಸ್ಸಿನ ಗೊಂದಲದಿಂದ, ಯುದ್ಧ ಮಾಡಬೇಕೋ ಬೇಡವೋ ಎಂಬ ಸಂದೇಹದಿಂದ. ಅರ್ಜುನನ ಸ್ನೇಹಿತ, ತತ್ವಜ್ಞಾನಿ ಮತ್ತು ಮಾರ್ಗದರ್ಶಕನಾದ ಕೃಷ್ಣನು ಬೇರೆ ಬೇರೆ ಮಾರ್ಗಗಳು ಮತ್ತು ಆಯ್ಕೆಗಳನ್ನು ವಿವರಿಸಿ ಅವನಿಗೆ ಈ ಮಾನಸಿಕ ಗೊಂದಲದಿಂದ ಹೊರಬರಲು ಸಹಾಯ ಮಾಡುತ್ತಾನೆ. ಆ ಮಾರ್ಗಗಳೆಲ್ಲವೂ ಒತ್ತಡದಿಂದ ಮುಕ್ತಿ ನೀಡುವ ದಾರಿಗಳೇ. ಈ ಅರ್ಥದಲ್ಲಿ ಇದು ಬಹಳ ಮಟ್ಟಿಗೆ ಮನೋವಿಶ್ಲೇಷಣೆಗೆ ಸಂಬಂಧಿಸಿದ ಗ್ರಂಥವೇ. ನಾನು ಈ ಪುಸ್ತಕವನ್ನು ಮುಖ್ಯವಾಗಿ ಇದೇ ದೃಷ್ಟಿಕೋನದಿಂದ ವಿವರಿಸಲು ಹೋಗುತ್ತಿದ್ದೇನೆ. ಭಗವದ್ಗೀತೆಯ ನಾಟಕೀಯ ಹಿನ್ನೆಲೆ ಮತ್ತು ಧಾರ್ಮಿಕ ಅಂಶಗಳು ನನಗೆ 2ನೇ ಸ್ಥಾನದಲ್ಲಿವೆ. ಇದರ ಮನೋವಿಶ್ಲೇಷಣಾತ್ಮಕ ಅಂಶಗಳು ಮತ್ತು ಅಂತಿಮ ಸಂತೋಷವನ್ನು ಪಡೆಯಲು ಅದು ಸೂಚಿಸುವ ವಿವಿಧ ಮಾರ್ಗಗಳ ಬಗ್ಗೆ ನಾನು ಹೆಚ್ಚು ಚರ್ಚಿಸಲು ಉದ್ದೇಶಿಸಿದ್ದೇನೆ. ಆ ಅಂತಿಮ ಸಂತೋಷ ಏನು ಎಂಬುದನ್ನು ನಾವು ಬೇರೆ ಬೇರೆ ಮಾರ್ಗಗಳನ್ನು ನೋಡುತ್ತಾ ತಿಳಿದುಕೊಳ್ಳುತ್ತೇವೆ. ಮಾರ್ಗಗಳು ಬೇರೆ ಬೇರೆ ಆದರೂ ಅಂತಿಮ ಸಂತೋಷ ಒಂದೇ ಎಂಬುದನ್ನು ಕೊನೆಯಲ್ಲಿ ನಾವು ಕಾಣುತ್ತೇವೆ. ನಮ್ಮಲ್ಲಿ ಯಾರೂ ಸಂಪೂರ್ಣವಾಗಿ ಒಂದೇ ತರಹ ಇರುವುದಿಲ್ಲ. ದೈಹಿಕವಾಗಿಯೂ ಅಲ್ಲ, ಮಾನಸಿಕವಾಗಿಯೂ ಅಲ್ಲ. ಆದ್ದರಿಂದ ಒಂದೇ ಸಮಸ್ಯೆಯನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ನೋಡುತ್ತೇವೆ. ಹಾಗೆಯೇ ಅಂತಿಮ ಸಂತೋಷವನ್ನು ಪಡೆಯುವ ದಾರಿಯು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ. ಆ ಸಂತೋಷ ಒಂದೇ ಆಗಿದ್ದರೂ ಸಹ. ಆ ಬೇರೆ ಬೇರೆ ದಾರಿಗಳ ಬಗ್ಗೆ ಮಾತನಾಡುವ ಮೊದಲು ನಾವು ನಮ್ಮನ್ನೇ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಮತ್ತು ನಾವು ಪ್ರತಿಯೊಬ್ಬರೂ ಏಕೆ ವಿಭಿನ್ನರಾಗಿದ್ದೇವೆ ಎಂಬುದನ್ನು ತಿಳಿಯಬೇಕು. ಭಗವದ್ಗೀತೆ ನಾವು ಏಕೆ ವಿಭಿನ್ನರಾಗಿದ್ದೇವೆ ಮತ್ತು ಅದರ ಪರಿಣಾಮಗಳು ಏನು ಎಂಬುದನ್ನು ವಿವರವಾಗಿ ಹೇಳುತ್ತದೆ. ಆಲಿಸಿದ್ದಕ್ಕಾಗಿ ಧನ್ಯವಾದಗಳು. ಇಡೀ ಪುಸ್ತಕವನ್ನು ಕೇಳಲು ದಯವಿಟ್ಟು ವಿವರಣೆಯಲ್ಲಿ ನೀಡಲಾದ ಲಿಂಕ್ಗಳನ್ನು ಪರಿಶೀಲಿಸಿ. ಹೆಚ್ಚಿನ ಪುಸ್ತಕಗಳ ಕುರಿತು ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ನನ್ನ ಚಾನಲ್ಗೆ ಚಂದಾದಾರರಾಗಿ. ನಿಮಗೆ ಯಾವುದೇ ಕಾಮೆಂಟ್ಗಳಿದ್ದರೆ ಕಾಮೆಂಟ್ ಸೇರಿಸಲು ಮರೆಯಬೇಡಿ. ನೀವು ನನ್ನ ಬೇರೆ ಯಾವುದೇ ಪುಸ್ತಕಗಳನ್ನು ಕೇಳಲು ಬಯಸಿದರೆ ದಯವಿಟ್ಟು ನಿಮ್ಮ ಕಾಮೆಂಟ್ಗಳ ಮೂಲಕ ನನಗೆ ತಿಳಿಸಿ.